ಚಿತ್ರದುರ್ಗದ ನಾಯಕ ಫ್ಯಾಮಿಲಿ, ಬೇರೆ ಬೇರೆ ಕುಟುಂಬಗಳು ಸ್ವತಂತ್ರಗೊಂಡು ಅಂದಿನ ರಾಜಮನೆತನಗಳು. ಅವುಗಳ ಪೈಕಿ ಈ ಕೆಂಪೇಗೌಡ ಮನೆತನ, ರಣಭೈರೇಗೌಡ ಈ ಮನೆತನದ ಮೂಲ ಪುರುಷ. ಒಂದನೇ ಕೆಂಪೇಗೌಡರು ಅತ್ಯಂತ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. ಬೆಂಗಳೂರನ್ನ ನಿರ್ಮಿಸಿದರು. ಮಲಿಕಮ್ಮ ಈ ಕಡ್ಲಕ್ಕ ಮುಂದೆ ಬರ್ರಿ ಕಡೆ ಸರ್, ಬರ್ರಿ ಮಾಚಾರಿ ಸರ್, ಬರ್ರಿ ಮುಂದೆ ಬರ್ರಿ. ಕೆಂಪೇಗೌಡ ಅವರು ಯಲಹಂಕದಲ್ಲಿ 17ನೇ ವರ್ಷದಲ್ಲಿ ಜನಿಸಿದರು. ತಂದೆ ಕೆಂಪನಂಜೇಗೌಡ, ತಾಯಿ ಲಿಂಗಮ್ಮ. ಇವರ ಪುತ್ರರಾಗಿ ಜನಿಸಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಮಾಜಿಕ ಸುಧಾರಣೆಕಾರರಾಗಿ ಹಾಗೂ ಧಾರ್ಮಿಕ ಸುಧಾರಣಾಕಾರರಾಗಿ ವಿದ್ವಾಂಸಕರಾಗಿ ಅನೇಕ ಸಾಮಾಜಿಕ ಸುಧಾರಣೆಗಳನ್ನು ಮಾಡಿದ್ದಾರೆ. ನಂತರ ಬೆಂಗಳೂರು ಅಭಿವೃದ್ಧಿಗಾಗಿ ಸತತ ಶ್ರಮಿಸಿ ಸುಂದರ ನಗರವನ್ನಾಗಿ ಮಾಡಿಸಿ ವ್ಯಾಪಾರಕ್ಕೆ, ಸಾರಿಗೆ ಅನುಕೂಲಕ್ಕಾಗಿ ಒಳ್ಳೆಯ ರಸ್ತೆಯನ್ನು ನಿರ್ಮಾಣ ಮಾಡಿಸಿದರು ಹಾಗೂ ಅನೇಕ ದೇವಾಲಯಗಳನ್ನು ನಿರ್ಮಿಸಿದರು. ಎಲ್ಲರಿಗೂ ಮುಂಜಾನೆಯ ಶುಭೋದಯ. ಅವಾಜಿಲ್ಲ, ಕನ್ನಡದಾಗ ಶುಭೋದಯ ಆಗುತ್ತದೆ. ಗುಡ್ ಮಾರ್ನಿಂಗ್. ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ವತಿಯಿಂದ ಇಂದು ನಾಡಪ್ರಭು ಕೆಂಪೇಗೌಡ ಅವರ ಜಯಂತಿ ಕಾರ್ಯಕ್ರಮ ಪ್ರಯುಕ್ತ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಗಣೇಶ್ ಲಮಾನಿ ಗುರುಗಳಿಗೆ ಹಾಗೂ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಯಾದಂಥ ವಿದ್ಯಾರ್ಥಿನಿಯರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿನ ದೇಶ ಕಂಡ ಮತ್ತು ನಾಡ ಕಂಡ ಕೆಂಪೇಗೌಡರ ಒಂದು ಜಯಂತಿ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮ ಯಾಕೆ ಮಾಡ್ತಾರ? ಈಗ ನಿಮಗೇನು ಅನ್ಸುತ್ತಾ? ಯಾಕೆ ಈ ರೀತಿ ಜಯಂತಿಗಳನ್ನು ಮಾಡ್ಕೊಂಡು ಹೋಗ್ತಾರ? ನಮ್ಮನ್ನು ಮೊದಲು ಕ್ಲಾಸಿಗೆ ಬಿಡ್ರಿ, ನಾವು ಹೋಗ್ತೀವಿ, ಯಾಕೆ ಕುಂಡಿರೋದು ನೆಲದಾಗ ಅಂತ ಮನೋಭಾವನೆ ನಿಮಗೆ ಬರ್ಬೋದು. ಕೆಂಪೇಗೌಡ ಅವರ ದೂರ ದೃಷ್ಟಿಯ ಒಂದು ಆಡಳಿತ, ವಿಜಯನಗರ ಸಾಮ್ರಾಜ್ಯದಿಂದ ಅವರು ಆ ರೀತಿಯ ಆವತ್ತಿನ ದಿನ ಒಂದು ಕಾರ್ಯವನ್ನು ಕೈಗೊಳ್ಳದೇ ಇದ್ರ ಇವತ್ತಿನ ದಿನ ನಮ್ಮ ಬೆಂಗಳೂರು ಸೃಷ್ಟಿ ಆಗ್ತಾ ಇದ್ದಿಲ್ಲ. ಬೆಂಗಳೂರು ಒಂದು ಮಾದರಿಯಾಗಿ ನಮ್ಮ ದೇಶದಲ್ಲಿ ಮೆಟ್ರೋ ಸಿಟೀಸ್ ಆಗಿ ಹೊರಹೊಮ್ಮಿದೆ. ನಮ್ಮ ದೇಶದಲ್ಲಿ ಮೆಟ್ರೋ ಸಿಟೀಸ್ಗಳು ಎಷ್ಟಿದಾವೆ? ಯಾರು ಹೇಳ್ತೀರಾ? ಮೆಟ್ರೋ ಸಿಟೀಸ್ ಅದ್ರ ಬಗ್ಗೆ ಐಡಿಯಾ ಯಾರಿಗೂ ಇಲ್ಲ. ಒಂದು ನಮ್ಮ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ತಿಳ್ಕೊಬಹುದು. ಇವತ್ತಿನ ದಿನ ಪ್ರತಿಯೊಬ್ಬ ಈಗ ನೀವು ಕಾಲೇಜು ಮಟ್ಟದಿಂದ ಮುಂದೆ ಉದ್ಯೋಗ ಸೃಷ್ಟಿ ಆಗ್ಲಿಕ್ಕ ಬೆಂಗಳೂರು ಕಾರಣ. ಬೆಂಗಳೂರು ನಗರದಲ್ಲಿ ವ್ಯಾಪಾರ ಕಾರಣಕ್ಕಾಗಿ, ಉದ್ಯೋಗಕ್ಕಾಗಿ ಮತ್ತು ಒಂದು ಜೀವನವನ್ನೇ ಸೃಷ್ಟಿ ಮಾಡುವಂತ ಭದ್ರ ಬುನಾದಿಯನ್ನು ಕೊಟ್ಟಂತ ಈ ನಾಡಪ್ರಭು ಕೆಂಪೇಗೌಡರು ಅವತ್ತಿನ ದೂರದೃಷ್ಟಿಯಿಂದ ಎಲ್ಲರಿಗೂ ಕೂಡ ಅಲ್ಲಿ ಕೃಷಿ ಮತ್ತು ಸಾಮಾನ್ಯ ಜನರಿಗೆ ನೀರಿನ ಅಭಾವವನ್ನು ನೀಗಿಸಲು 1,000 ಕೆರೆಗಳನ್ನು ನಿರ್ಮಿಸಿದರು. ನಾಡಪ್ರಭು ಕೆಂಪೇಗೌಡರು 1,000 ಕೆರೆ. ಇವತ್ತಿನ ದಿನಗಳಲ್ಲಿ ನಮ್ಮ ಬಾಗಲಕೋಟೆ ನೀವು ಭಾಳ ಪುಣ್ಯ ಮಾಡಿರಿ, ಇಲ್ಲಿ ನೀರಾವರಿ ಏರಿಯಾ, ಯಾರಿಗೂ ಅದರ ನೀರಿನ ಅಭಾವ ಇಲ್ಲ. ಅದ ನೀವು ಗದಗ, ಕೊಪ್ಪಳ ಮತ್ತು ಕಲ್ಯಾಣ ಕರ್ನಾಟಕ ಹೋಗಿ ನೀರಿನ ಕೊರತೆಗಳು ಭಾಳ ಅದಾವೆ. ಅವ್ರಿಗೆ ಕೆರೆ ಅಂದ್ರೆ ಏನು, ಕೆರೆಯನ್ನು ನಾವು ಯಾವ ರೀತಿ ಬಳಸಬೇಕು ಅನ್ನೋದು ಅವ್ರಿಗೆ ಅರಿವು ಐತಿ. ನಮ್ಮಲ್ಲಿ ಬಾಗಲಕೋಟೆ ಜಿಲ್ಲೆ ಯಾರ ಕೆರೆ ಯೂಸ್ ಮಾಡ್ತೀರಿ? ಅದಕ್ಕೆ ನಿಮಗೆ ಅದರ ಬಗ್ಗೆ ಅರಿವಿಲ್ಲ. ಕೆರೆಯಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಜನರಿಗೆ ದಿನನಿತ್ಯದ ಚಟುವಟಿಕೆಗಳಿಗೆ ಅವತ್ತಿನ ದಿನದಲ್ಲಿ 1537ರಲ್ಲಿ ಅವರು
ಆ ರೀತಿ ವಿಚಾರಧಾರೆ ಯಾರಿದ್ದಾರೆ. ಅದಕ್ಕೆ ನೀವು ಕೂಡ ಅವರಂತೆ ಅವರ ಜೀವನದ ಒಂದು ಸಾಧನೆ ಅಂತ ನೀವು ಹೆಜ್ಜೆ ಹಾಕ್ಬೇಕು. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಸ್ಪೆಷಲ್ ಆಗಿ ಅವ್ರ ಹೆಣ್ಣು ಮಕ್ಕಳಿಗೆ ಒಂದು ನಿರ್ಧಾರವನ್ನು ತೊಗೊಂಡ್ರು. ಅವತ್ತಿನ ದಿನದೊಳಗೆ ಅನಿಷ್ಟ ಪದ್ಧತಿ ಇತ್ತ, ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಬಳ್ಳನ್ನು ಕಟ್ಟಿಸ್ತಿದ್ರು ಅವತ್ತಿನ ಕಾಲದ